ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀರಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಬೆಳಗ್ಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಇವತ್ತು ಹಾಲಿಡೇ ಇರೋದ್ರಿಂದ ಇವತ್ತು ಕೂಡ ನಾನು ಮನೇಲಿ ಇರ್ತಾ ಇಲ್ಲ. ಹಾಲಿಡೇ ಅಂದಮೇಲೆ ಎಲ್ಲರೂ ಮನೇಲೇ ಇರ್ತಾರೆ ಅಲ್ವಾ, ಸೊ ವ್ಯಾಪಾರ ಆಗುತ್ತೆ ಅಂತ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾವೇ ಸಂಕ್ರಾಂತಿ ಅಷ್ಟೇನು ಗ್ರ್ಯಾಂಡಾಗೇನು ಆಚರಿಸಲ್ಲ. ಸೊ ಹಾಗಾಗಿ ವ್ಯಾಪಾರ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಬಂದು ಸಾಯಂಕಾಲ ಏನಾದರೂ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ರೆ ಮುಗೀತು ಅಂತ ಹೋಗ್ತಾ ಇದ್ದೀವಿ. ಹೋದರೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಹಾರೈಸಿ. ಅದೇ ಫ್ರೆಂಡ್ಸ್, ಹೇಳಿದ್ಮೇಲೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡಿ ಈ ಏರಿಯಾಗೆ ಬಂದ್ವಿ. ಈ ಏರಿಯಾದಲ್ಲಿ ಎಷ್ಟು ಜನ ಹಬ್ಬ, ಸಂಕ್ರಾಂತಿ ಹಬ್ಬ ಬೇರೆ ಅಲ್ವಾ, ಸಿಕ್ಕಾಪಟ್ಟೆ ಜನ ಸೇರಿದ್ರು ಫ್ರೆಂಡ್ಸ್. ನೀವು ನೋಡ್ಬೋದು, ನಮ್ಮ ಗಾಡಿ ನಿಲ್ಸ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಸೇರಿದ್ರು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ಬಂದೆ. ಬೆಳಗ್ಗೆ ವ್ಯಾಪಾರಕ್ಕೆ ಹೋಗಿದ್ವಲ್ಲ, ಇವಾಗ ಟೈಮು 2 ಗಂಟೆ ಆಗಿದೆ. 2 ಗಂಟೆಗೆಲ್ಲ ಬಂದ್ವಿ. ಬೆಳಿಗ್ಗೆ ಎಲ್ಲ ಟಿಫನ್ ಆಯಿತು. ಮಧ್ಯಾಹ್ನ ಏನು ಇವಾಗ ಊಟ ಆಗಿಲ್ಲ. ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಫೇಸ್ ವಾಶು ಮಾಡ್ಕೊಂಡಿಲ್ಲ. ಬಂದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಬಂದ ತಕ್ಷಣ ಖಾರ ಪೊಂಗಲು, ಸಿಹಿ ಪೊಂಗಲ್ ಮಾಡೋಣ ಅಂದ್ಕೊಂಡೆ. ಸಂಕ್ರಾಂತಿ ಸ್ಪೆಷಲ್ ಅದೇ ಅಲ್ವಾ ಪೊಂಗಲ್ಲು, ಅದನ್ನು ಮಾಡೋಣ ಅಂದ್ಕೊಂಡೆ. ನಮ್ಮ ಹಸ್ಬೆಂಡ್ ಬಂದು ಪೊಂಗಲ್ ಅವ್ರಿಗೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ಅವರು ಒಬ್ಬಟ್ಟೆ ಮಾಡಿಬಿಡು ಅಂದರು. ಒಂದು ಕಡೆ ಬೇಳೆ ಕುದೀತಾ ಐತೆ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಅಲ್ಲ ಕೂತಿದ್ದಾರೆ ನಮ್ಮ ಮನೆಯವರು. ಇಲ್ಲಿ ಒಬ್ಬಟ್ಟಿಗೆ ಹಿಟ್ಟು ಕಲಸೋಕ್ಕೆ ಇಟ್ಟಿದ್ದೆ, ಮೈದಾ ಹಿಟ್ಟು. ಕಾಲು ನೋವು ಫ್ರೆಂಡ್ಸ್, ಅದಕ್ಕೆ ಕೂತ್ಕೊಂಡು ಕಲಿಸ್ತಾ ಇದ್ದೀನಿ ಒಬ್ಬಟ್ಟು ಕಣಕನ. ಇನ್ನು ತುಂಬ ಕೆಲಸ ಇದೆ, ಮಾಡ್ಕೋಬೇಕು ಒಂದೊಂದೇ ಆಗಿ. ಇವತ್ತು ಅವರು ಹೋಗಲ್ಲ, ಇವತ್ತು ಮನೆಯಲ್ಲೇ ಇರ್ತಾರೆ. ಮಧ್ಯಾಹ್ನ ಬಂದಿದ್ದೀವಲ್ವ, ಅವ್ರು ಹೋಗಲ್ವಂತೆ. ನೋಡಿ ಫ್ರೆಂಡ್ಸ್, ನೀವು ಒಬ್ಬಟ್ಟು ಮಾಡಬೇಕಾದ್ರೆ ಕಣಕ ಎಷ್ಟು ಸಾಫ್ಟಾಗಿ ಕಲಿಸ್ಕೊತಿರೋ ಅಷ್ಟು ಚೆನ್ನಾಗಾಗುತ್ತೆ ಒಬ್ಬಟ್ಟು. ನೋಡಿ, ನಾನು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು ಕಣಕನ, ಆವಾಗಲೇ ಸಾಫ್ಟ್ ಆಗುತ್ತೆ. ಅಯ್ಯೋ ಫ್ರೆಂಡ್ಸ್, ಇವತ್ತು ಬೇರೆ ವ್ಯಾಪಾರಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಕಣಕನ ಕಲಿಸಿದಾಯಿತು. ನೋಡಿ ಎಷ್ಟು ಸಾಫ್ಟಾಗಿ ಕಲಿಸಿದ್ದೀನಿ ಅಂತ. ಫ್ರೆಂಡ್ಸ್, ಅಲ್ಲಿ ಕಣಕ ರೆಡಿ ಮಾಡಿದ್ನಲ್ವ, ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. ನೋಡಿ, ಇಲ್ಲಿ ಸೋಸ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ ಸ್ವಲ್ಪ ಕರಗಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರ ಹೂರ್ಣ ತಯಾರಿ ಮಾಡ್ಕೊಳ್ಳೋದು. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ಕರಗಲಿ. ಫ್ರೆಂಡ್ಸ್ ನೋಡಿ, ಇದು ಇವಾಗ ರೆಡಿಯಾಗಿದೆ. ತಳ ಎಲ್ಲ ಬಿಡ್ಕೋತಿದೆ ನೋಡಿ. ಬೇಳೆ, ಬೆಲ್ಲ, ಇದರಲ್ಲಿ 1-2 ಏಲಕ್ಕಿ, 1-4 ಲವಂಗ, ಹಾಗೆ ಸ್ವಲ್ಪ ಒಣಗಿರೋ ಶುಂಠಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ನಾನು ಇದಕ್ಕೇನು ಕಾಯಿ ಹಾಕಲ್ಲ, ಹಾಕೋರು ಹಾಕ್ತಾರೆ, ನಾನು ಹಾಕ್ತಿದ್ದೆ, ಬಟ್ ಈ ಸಲ ಹಾಕಿಲ್ಲ. ನಾನು ಬರೀ ಬೇಳೆ ಹಾಕಿನೇ ಮಾಡ್ತಾಯಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡು ಬಂದುಬಿಡೋಣ. ಅಷ್ಟರಲ್ಲಿ ಒಬ್ಬಟ್ಟು ಸಾರಿಗೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ರುಬ್ಬೆ ಮಾಡೋದು. ಒಬ್ಬೊಬ್ಬರು ಹಾಗೆ ಖಾರದ ಪುಡಿ ಅದೆಲ್ಲ ಜಜ್ಬಿಟ್ಟು ಮಾಡ್ತಾರೆ, ಇದು ಶುಂಠಿ ಅವೆಲ್ಲ ಹಾಕ್ಕೊಂಡು ಮಾಡ್ತಾರೆ. ನಾನು ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂದರೆ, ಇದರಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಟೊಮೊಟೊ, ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಬೇಯಿಸಿದ್ನಲ್ವ ಬೇಳೆ, ಒಂದಿಷ್ಟೇ ಹಾಕ್ಕೊಂಡಿದ್ದೆ ಬೇಳೆ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. ಇವಾಗ ಒಂದು ಹಂಚಿಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಒಬ್ಬಟ್ಟು ಸಾರಿಗೆ ರುಬ್ಕೊಂಡು ಬಂದುಬಿಟ್ಟಿದ್ದೀನಿ ಏನೇನು ಬೇಕು. ಹಾಗೆ ಒಬ್ಬಟ್ಟು ನೀರಿಲ್ಲಿದೆ, ಬೇಳೆ ಬೇಯಿಸಿದ್ವಲ್ಲ ನೀರಿಲ್ಲೇ ಇದೆ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ 1 ಗ್ಲಾಸಲ್ಲಿ ಹಾಕ್ಬಿಟ್ಟು ಕುಟ್ಕೊಂಡಿದ್ದೀನಿ. ಈ ಥರ ಮಾಡಿ ಹಾಕಿದರೆ ಒಬ್ಬಟ್ಟು ಸಾರು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ.
ನೋಡಿ ಈ ರೀತಿ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಗ್ಯಾಸು ಕಡಿಮೆನೇ ಮಾಡ್ಕೊಳ್ಳಿ, ಚೆನ್ನಾಗಿ ಇದಾಗುತ್ತೆ. ಸ್ವಲ್ಪ ಒಂಚೂರು ಬಿಸಿ ಆದ್ರೇ ಸಾಕು, ಒಂಚೂರು ಎಲ್ಲ ಇದು ಸುಟ್ಟೋಗಿಬಿಡುತ್ತೆ ಮೆಣಸಿನ್ಕಾಯಿ. ಸೊ ಹಾಗಾಗಿ ಗ್ಯಾಸು ಸಿಮ್ಮಲ್ಲಿ ಇಟ್ಬಿಟ್ಟೇ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತಾರೆ, ಬಟ್ ಈ ರೀತಿ ಒಮ್ಮೆ ಒಂದ್ಸಲ ನೀವು ಟ್ರೈ ಮಾಡಿ. ಈ ಥರ ಒಣಗಿರೋ ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಒಬ್ಬಟ್ಟು ಸಾರಲ್ಲಿ ಹಾಕಿದರೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ನೋಡಿ. ಇಷ್ಟಾದರೆ ಸಾಕು. ಸ್ವಲ್ಪ ಇವಾಗ ಒಬ್ಬಟ್ಟು ಸಾರಿಗೆ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ, ಬಿಸಿ ಆಗಿದೆ, ಮಾಮೂಲಿ ಒಗ್ಗರಣೆ ಕೊಡ್ಕೋತೀವಲ್ಲ, ಸಾಸಿವೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಬಟ್ ನಮ್ಮ ಮನೇಲಿ ಕರಿಬೇವು ಇಲ್ಲ ಫ್ರೆಂಡ್ಸ್, ನೀವಿದ್ರೆ ಹಾಕ್ಕೊಳ್ಳಿ. ಕರಿಬೇವು ಇದ್ರೆ ಒಬ್ಬಟ್ಟು ಸಾರಿಗೆ ಚೆನ್ನಾಗಿರುತ್ತೆ. ಬಟ್ ನೋಡಿದೆ ಫ್ರಿಜ್ಜಲ್ಲಿ ಖಾಲಿ ಆಗಿತ್ತು. ಇನ್ನೇನು ಅದಕ್ಕೊಂದೋಸ್ಕರ ಏನು ಹೋಗಲಿ ಅಂತ ಏನಿದೆಯೋ ಅದನ್ನೇ ಹಾಕಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ, ಹಾಗೆ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಫ್ರೆಂಡ್ಸ್, ಹಾಗೆ ಇದಕ್ಕೇನೆ ಜೀರಿಗೆ ಕುಟ್ಟಿಟ್ಕೊಂಡಿದ್ನಲ್ವ ಒಂದು ಗ್ಲಾಸಲ್ಲಿ, ಜೀರಿಗೆನೂ ಹಾಕ್ಕೊಳ್ಳಿ. ನೋಡಿ ಈರುಳ್ಳೆಲ್ಲ ಚೆನ್ನಾಗಿ ಬ್ರೌನಿಶ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ನೋಡಿ ಒಬ್ಬಟ್ಟು ನೀರಲ್ಲಿ ಮಸಾಲೆ ಮಾಡಿಟ್ಕೊಂಡಿದ್ನಲ್ವಾ ಒಬ್ಬಟ್ಟು ಸಾರಿಗೆ, ಬೇಳೆ ಕಟ್ಟಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಈ ಥರ ಮಾಡೋ ಇಟ್ಕೊಂಡ್ರೆ ಒಗ್ಗರಣೆ ಕೊಡ್ತೀವಲ್ವಾ, ಅದು ಹೊರಗಡೆ ಬರಲ್ಲ, ಅದು ಘಾಟು ಅಂತ ಅಂದ್ಬಿಟ್ಟು ಈ ಥರ ಮುಚ್ಕೋತಾರೆ. ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕ್ಕೊಳ್ಳೋದು ಮರ್ತ್ಬಿಟ್ಟಿದ್ದೆ, ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ ಉಪ್ಪು. ಹಾಗೆ ಇದು ನಾವು ಒಣಗಿರೋ ಮೆಣಸಿನ್ಕಾಯಿ ಇತ್ತಲ್ಲ, ಸ್ವಲ್ಪ ಗ್ಲಾಸಲ್ಲಿ ಹಾಕಿ ಸ್ವಲ್ಪ ಅದನ್ನು ಸ್ವಲ್ಪ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಕುದಿಬೇಕು, ಕುದಿ ಬರಲಿ. ನೀವು ಯಾವ ರೀತಿ ಒಬ್ಬಟ್ಟು ಸಾರು ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ. ನಾನು ಈ ರೀತಿ ಮಾಡ್ತೀನಿ, ನಾನು ಮಾಡೋ ರೀತಿಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಇದಾಗಲಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೂರಣನೂ ರೆಡಿ ಆಗೋಯ್ತು. ಇವಾಗ ನಮ್ಮ ಮನೆಯವ್ರಿಗೆ ಒಂದೆರಡು ಒಬ್ಬಟ್ಟು ಹಾಕ್ಕೊಡ್ತೀನಿ. ಅಂದರೆ ನಾವು ಒಬ್ಬಟ್ಟು ಮಾಡಿದ್ದೀನಲ್ವ, ಪೂಜೆಗೆ ನೀಡಲ್ಲ ನಾನು, ನಮಗೆ ಸ್ವಲ್ಪ ತಿನ್ಕೊಳಕ್ಕಂತಲೇ ನಾನು ಮಾಡಿರೋದು. ಅದಕ್ಕೆ ಇವಾಗ ಅವ್ರಿಗೆ ಒಂದೆರಡು ಒಬ್ಬಟ್ಟು ಹಾಕ್ಕೊಡ್ತೀನಿ. ಇಲ್ಲಿ ನೋಡಿ ಒಬ್ಬಟ್ಟು ಸಾರು ಕುದೀತಿದೆ, ಅದು ಆಗೋಯ್ತು. ಇವಾಗ ಅವ್ರಿಗೆ ಒಂದು ಎರಡು ಒಬ್ಬಟ್ಟು ಹಾಕ್ಕೊಟ್ಟು ಊಟ ಕೊಟ್ಬಿಟ್ರೆ ಆಮೇಲೆ ನನ್ನ ಮುಂದಿನ ಕೆಲಸ ನಾನು ನೋಡ್ಕೋತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕ್ಕೊಟ್ಟಿದ್ದೀನಿ. ಇವಾಗ ಅವ್ರು ಊಟ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ಊಟ ಆಯಿತು ಫ್ರೆಂಡ್ಸ್. ಇವಾಗ ಹಾಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ನಮ್ಮ ಮನೆಯೊಳಗೆ ಸಿಂಕ್ ಇಲ್ಲ ಫ್ರೆಂಡ್ಸ್, ಹೊರಗಡೆನೇ ತೊಳ್ಕೊಬೇಕು ಪಾತ್ರೆ ಎಲ್ಲ. ಸೊ ಹಾಗಾಗಿ ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ನಾನು ಊಟ ಮಾಡಿಲ್ಲ ಇವತ್ತು, ಪೂಜೆ ಮಾಡಬೇಕಲ್ವಾ. ಸೊ ಹಾಗಾಗಿ ಅವರೊಬ್ಬರಿಗೆ ಮಾತ್ರ ಎರಡು ಒಬ್ಬಟ್ಟು ಹಾಕ್ಕೊಟ್ಬಿಟ್ಟು ಅವರು ಊಟ ಆಗೋಯ್ತು. ನಾನು ಮುಂದಿನ ಕೆಲಸ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಪಾತ್ರೆ ತೊಳೆದ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಇವತ್ತಿನ ಪೂಜೆ ಆಗೋಯ್ತು ನೋಡಿ. ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ. ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕಿಬಿಟ್ಟು ಪೂಜೆ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು
ಇನ್ನು ಫ್ರೆಂಡ್ಸ್ ಪೂಜೆ ಕೂಡ ಆಗೋಯ್ತು. ಪೂಜೆ ಆಗೋಷ್ಟರಲ್ಲಿ ಸಾಯಂಕಾಲ ಸಂಜೆ 6 ಗಂಟೆ ಆಗೋಯ್ತು. ಚೆನ್ನಾಗಿ ಸಿಂಪಲ್ಲಾಗೆ ಮಾಡಿದ್ದೀನಿ. ಹಾಗೆ ಎಲ್ಲ ಕೆಲಸನೂ ಆಗೋಯ್ತು. ಅಡುಗೆನೂ ಮಧ್ಯಾಹ್ನ ಮಾಡಿರೋದು ಅನ್ನ ಐತೆ, ಮತ್ತು ಒಬ್ಬಟ್ಟು ಸಾರು ಕೂಡ ಹಂಗೆ ಐತೆ. ಇನ್ನೇನು ನೈಟು ಒಂದೆರಡು ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡು ತಿಂದ್ಕೊಂಡ್ರೆ ಮುಗ್ದೋಯ್ತು. ಇವತ್ತು ತುಂಬಾ ಸುಸ್ತಾಗಿದೆ ನನಗೆ. ಕೆಲಸ ಹೊರಗಡೆನೂ ಹೋಗಬೇಕು, ಮನೇಲೂ ಬಂದು ಮಾಡಬೇಕು. ಅಪ್ಪ ಸಾಕಾಗುತ್ತೆ. ಬಿಸಿಲಲ್ಲಂತೂ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಯಾಕೋ ತಲೆನೋವು ಕೂಡ ಸ್ವಲ್ಪ ಬರ್ತಿದೆ ನನಗೆ. ಇವಾಗ ಇನ್ನೇನಿಲ್ಲ, ಲಾಗ್ಸ್ ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನೆಲ್ಲ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.